ಘಟಪ್ರಭಾ ನದಿಯ ಅಬ್ಬರಕ್ಕೆ ಗೋಕಾಕ್ ನಗರ ಮುಳುಗಡೆ ಆಗಿದೆ. ಮಳೆಗೆ ಉಪ್ಪಾರಗಲ್ಲಿ ಕುಂಬಾರಗಲ್ಲಿ ಜಲಾವೃತವಾಗಿದೆ. ಘಟಪ್ರಭಾ ನದಿಯ ಅಬ್ಬರ ಗೋಕಾಕ್ ನಗರವೇ ಮುಳುಗಡೆ ಆಗಿದೆ. ಉಪ್ಪಾರಗಲ್ಲಿ ಕುಂಬಾರಗಲ್ಲಿ ಜಲಾವೃತವಾಗಿದೆ. ದನಗಳ ಪೇಟೆಯಲ್ಲೂ ನದಿ ನೀರು ನುಗ್ಗಿ ಅವಾಂತರ ಆಗಿದೆ. 300ಕ್ಕೂ ಅಧಿಕ ಕುಟುಂಬ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಆಗಿದೆ. ಧಾರಾಕಾರ ಮಳೆಯಿಂದ ಕುಂದಾನಗರಿಯಲ್ಲಿ ಪ್ರವಾಹ ಉಂಟಾಗಿದೆ. ಒಂದು ವಾರದಿಂದ ಸತತವಾಗಿ ಸುರಿತಾ ಇರೋ ಮಳೆಯಿಂದಾಗಿ ಅಲ್ಲಿನ ಪರಿಸ್ಥಿತಿ ಹೇಗಾಗಿದೆ ಅನ್ನೋದನ್ನ ದೃಶ್ಯದಲ್ಲಿ ನೋಡ್ತಾ ಇದ್ರಿ. ಡ್ರೋನ್ ಕ್ಯಾಮೆರಾದ ದೃಶ್ಯದಲ್ಲಿ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಹೇಗೆ ನೀರು ನಿಂತಿದೆ. ಎಲ್ಲ ನೋಡಿದ್ರು ಅಲ್ಲಿ ನೀರೇ ಕಾಣಿಸ್ತಾ ಇದೆ. 300ಕ್ಕೂ ಅಧಿಕ ಕುಟುಂಬ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಆಗಿರೋದು. ನೀರು ನುಗ್ಗಿದೆ ಮನೆಗಳಿಗೂ ಕೂಡ. ಎಲ್ಲ ನೋಡಿದ್ರು ಅಲ್ಲಿ ನೀರು. ದೃಶ್ಯದಲ್ಲಿ ನೋಡ್ತಾ ಇದ್ರಿ, ಅರ್ಧ ಗೋಡೆ ತನಕ ನೀರು ಬಂದಿದೆ. ಮನೆಯಲ್ಲಿ ಜನ ಬದುಕೋದು ಹೇಗೆ? 300ಕ್ಕೂ ಹೆಚ್ಚು ಕುಟುಂಬ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಆಗಿದೆ. ಧಾರಾಕಾರ ಮಳೆಯಿಂದಾಗಿ ಕುಂದಾನಗರಿಯಲ್ಲಿ ಪ್ರವಾಹ ಉಂಟಾಗಿದೆ. ಘಟಪ್ರಭಾ ನದಿಯ ಅಬ್ಬರ ಗೋಕಾಕ್ ನಗರವೇ ಮುಳುಗಡೆ ಆಗಿದೆ. ಜನ ಕಂಗಾಲಾಗಿದ್ದಾರೆ. ಉಪ್ಪಾರ್ಗಲ್ಲಿ ಕುಂಬಾರ್ಗಲ್ಲಿ ಸಂಪೂರ್ಣ ಜಲಾವೃತ. ಅಲ್ಲೊಂದು ಕಾರ್ ನಿಂತಿದೆ. ಆ ಕಾರು ಮಳೆಯ ನೀರಲ್ಲಿ ಪೂರ್ತಿ ಮುಳುಗಡೆ ಆಗಿದೆ. ನದಿ ನೀರು ನುಗ್ಗಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ರಿ, ಡ್ರೋನ್ ಕ್ಯಾಮೆರಾದಲ್ಲಿ ಬಹಳ ಕ್ಲಿಯರ್ ಆಗಿ ದೃಶ್ಯಗಳು ಗೊತ್ತಾಗ್ತಾ ಇದೆ. ಎಲ್ಲೆಲ್ಲಿ ನೀರು ನಿಂತಿದೆ, ಹೇಗಿದೆ ಅವಾಂತರ ಅಂತ. ಪ್ರವಾಹಕ್ಕೆ ಈ ಬಾರಿಯೂ ಕೂಡ ಕರಂಟಿ ನಗರಿ ಗೋಕಾಕ್ ಕೂಡ ನಲಗಿರುವಂಥದ್ದು. ಗೋಕಾಕ್ ನಗರದ 4-5 ಬಡಾವಣೆಗಳು ಈಗಾಗಲೇ ಮುಳುಗಡೆಯಾಗಿರುವಂಥ ದೃಶ್ಯದಲ್ಲಿ ಕೂಡ ನೋಡ್ತಿರುವಂಥದ್ದು. ನಾವೀಗ ಗೋಕಾಕ್ ನಗರದಲ್ಲಿರ್ತಕ್ಕಂಥ ಮಟನ್ ಮಾರ್ಕೆಟ್, ಕುಂಬಾರ್ಗಲ್ಲಿ ಹಾಗೂ ಉಪ್ಪಾರ್ಗಲ್ಲಿ ಹಾಗೂ ಏನು ಮಟನ್ ಮಾರ್ಕೆಟ್ನಿದೆ. ಈ 4 ಬಡಾವಣೆಗಳಿಗೆ ಈಗಾಗಲೇ ಘಟಪ್ರಭಾ ನದಿ ನೀರು ಆವರಿಸಿರುವಂಥದ್ದು. ಈ ಕಾರಣಕ್ಕೆ ಸುಮಾರು 300ಕ್ಕೂ ಅಧಿಕ ನಿವಾಸಿಗಳು ಈಗ ಸ್ಥಳಾಂತರವಾಗಿ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರವಾಗಿರುವಂಥದ್ದು. ಈ ಇಂಥ ಸಂತ್ರಸ್ತರ ಸಲುವಾಗಿ ಈಗಾಗಲೇ ಗೋಕಾಕ್ ನಗರದಲ್ಲೂ ಕೂಡ ಕಾಳಜಿ ಕೇಂದ್ರಗಳನ್ನು ತೆರೆಯಲಾಗಿದೆ. ನಿನ್ನೆ ಅಷ್ಟೇ ಗೋಕಾಕ್ ಘಟಪ್ರಭಾ ಜಲಾಶಯದಿಂದ ಸುಮಾರು 35,000 ಕ್ಯೂಸೆಕ್ಸ್ ನೀರನ್ನು ಬಿಡಲಾಗಿದೆ. ಅದರ ಜೊತೆನೇ ಹಿರಣ್ಯಕೇಶಿ, ಮಾರ್ಕಂಡೆ ಹಾಗೂ ಬಳ್ಳಾರಿ ನಾಲದಿಂದ ಕೂಡ ಘಟಪ್ರಭಾ ನದಿಗೆ ನೀರು ಹರಿದು ಬರ್ತಿದೆ. ಒಟ್ಟು 53,000 ಕ್ಯೂಸೆಕ್ಸ್ ನೀರು ಈಗ ಘಟಪ್ರಭಾ ನದಿಗೆ ಇರುವಂಥದ್ದು. ಈ ಕಾರಣಕ್ಕೆ ಗೋಕಾಕ್ ನಗರದ 4 ಬಡಾವಣೆಗಳಿಗೆ ಈಗಾಗಲೇ ಘಟಪ್ರಭಾ ನದಿ ನುಗ್ಗಿರುವಂಥದ್ದು. ಈ ನದಿ ನೀರು ನುಗ್ಗಿರುವಂಥದ್ದು. ಈ ಕಾರಣಕ್ಕೆ ಈ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ನಿವಾಸಿಗಳನ್ನ ಈಗಾಗಲೇ ಸುರಕ್ಷಿತ ಸ್ಥಳಕ್ಕೆ ಜಿಲ್ಲಾಡಳಿತ ಸ್ಥಳಾಂತರ ಮಾಡಿರುವಂಥದ್ದು. ಮತ್ತೊಂದೆಡೆ ದೃಶ್ಯದಲ್ಲೂ ಕೂಡ ನೋಡ್ತಿರುವಂಥದ್ದು, ಉಪ್ಪಾರ್ಗಲ್ಲಿ ಕುಂಬಾರ್ಗಲ್ಲಿಯಲ್ಲಿ ಇರ್ತಕ್ಕಂತಹ ಕೆಲ ಬಡಾವಣೆಗಳ ಮನೆಗಳಿಗೂ ಕೂಡ ಈಗ ನೀರು ನುಗ್ಗುವ ಆತಂಕ ಇರುವಂಥದ್ದು. ಈ ಕಾರಣಕ್ಕೆ ಸ್ಥಳೀಯರು ಕೂಡ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರವಾಗಿ ಎಲ್ಲ ಮನೆಯಲ್ಲಿರ್ತಕ್ಕಂಥ ವಸ್ತುಗಳನ್ನು ಕೂಡ ಶಿಫ್ಟ್ ಮಾಡುವ ಕಾರ್ಯದಲ್ಲಿ ಕೂಡ ತೊಡಗಿರುವಂಥ. ಮತ್ತೊಂದರೆ ಮನೆಗಳಿಗೆ ನೀರು ನುಗ್ಗಿರುವಂಥದ್ದು. ಆ ನೀರನ್ನು ಹೊರಹಾಕೂ ಕೂಡ ಸಾಕಷ್ಟು ಮಹಿಳೆಯರು ಇಲ್ಲಿ ಪರದಾಡುವ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿರುವಂಥ. ಕಳೆದ ವರ್ಷವೂ ಕೂಡ ಗೋಕಾಕ್ ನಗರದಲ್ಲಿ ಸುಮಾರು 4-5 ಬಡಾವಣೆಗಳಿಗೆ ನೀರು ನುಗ್ಗಿತ್ತು. ಆಗಲೂ ಕೂಡ ಕಾಳಜಿ ಕೇಂದ್ರಕ್ಕೆ ಎಲ್ಲರನ್ನೂ ಕೂಡ ಸ್ಥಳಾಂತರ ಮಾಡಲಾಗಿದೆ. ಮತ್ತೊಂದೆಡೆ ಏನು ದೃಶ್ಯದಲ್ಲಿ ಕೂಡ ನೋಡ್ತಾ ಇದ್ದೀರಿ, ಎಲ್ಲಿ ಕೂಡ ಸಾಕಷ್ಟು ವಾಣಿಜ್ಯ ಮಳಿಗೆಗಳು ಇರುವಂಥದ್ದು. ಅದ್ರ ಜೊತೆಗೇ ಕಾರು ಕೂಡ ಇರುವಂಥದ್ದು. ಕಾರು ಕೂಡ ಈಗ ಘಟಪ್ರಭಾ ನದಿ ಆವರಿಸಿರುವ ಹಿನ್ನೆಲೆ ಅದು ಕೂಡ ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂಥದ್ದು. ಇಲ್ಲಿ ಸಾಕಷ್ಟು ಮಳಿಗೆಗಳಿದ್ದಾವೆ. ಅವರು ಕೂಡ ನೀರು ಬಂದ ಹಿನ್ನೆಲೆಯಲ್ಲಿ ತಮ್ಮ ಎಲ್ಲ ಅಂಗಡಿಗಳನ್ನು ಬಂದ್ ಮಾಡಿಕೊಂಡು ಹೋಗಿರುವಂಥದ್ದು. ಒಳಗಿದ್ದಂತಹ ಸಾಮಾನುಗಳನ್ನು ಕೂಡ ಬೇರೆ ಕಡೆ ಶಿಫ್ಟ್ ಕೂಡ ಮಾಡ್ತಿರೋ ದೃಶ್ಯದಲ್ಲಿ ಕೂಡ ನೋಡ್ತಿರುವಂಥದ್ದು. ಇಲ್ಲೇನಿರ್ತಾರೆ ಫರ್ನಿಚರ್ ಶಾಪ್ ಆಗಿರ್ಬೋದು, ಅದ್ರ ಜೊತೆಗೇ ಸಾಕಷ್ಟು ಆಟೋ ಸರ್ವಿಸ್ ಗ್ಯಾರೇಜ್ಗಳು ಕೂಡ ಇರುವಂಥದ್ದು. ಹೀಗಾಗಿ ಎಲ್ಲವನ್ನು ಕೂಡ ಈಗ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ ಮಾಡುವ ಕಾರ್ಯದಲ್ಲೂ ಕೂಡ ಇಲ್ಲಿನ ಸಿಬ್ಬಂದಿ ಕೂಡ ತೊಡಗಿಕೊಂಡಿರುವಂಥದ್ದು. ಕಳೆದ 4-5 ಸುಮಾರು 6-7 ವರ್ಷಗಳಿಂದ ಈ ಬಡಾವಣೆಗಳಿಗೆ ಪ್ರವಾಹದ ಪರಿಸ್ಥಿತಿ ಉಂಟಾಗ್ತಿದೆ. ಹೀಗಾಗಿ ನಮಗೆ ಶಾಶ್ವತ ಪರಿಹಾರ ಕಲ್ಪಿಸಬೇಕು ಅನ್ನುವಂಥ ಆಗ್ರಹವನ್ನು ಕೂಡ ಪ್ರತಿ ವರ್ಷವೂ ಈ ಭಾಗದ ಜನರು ಜಿಲ್ಲಾಡಳಿತಕ್ಕೆ ಮಾಡ್ತಾರೆ. ಯಾಕಂತಂದರೆ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಬಿಟ್ಟು ಬಡದೆ ಸುರಿಯುತ್ತಿರುವ ಮಳೆಯ ಕಾರಣಕ್ಕೆ ಸಪ್ತ ನದಿಗಳು ಬೋರ್ಗಿಳ್ತಿರುವಂಥದ್ದು. ಅದರಲ್ಲೂ ಗೋಕಾಕ್ ನಗರಕ್ಕೆ ಪ್ರಮುಖವಾಗಿ ಘಟಪ್ರಭಾ ನದಿ ಸಾಕಷ್ಟು ಹಾನಿಯನ್ನು ಮಾಡ್ತಿರುವಂಥದ್ದು. ಹೀಗಾಗಿ ಈ ಭಾಗದಲ್ಲಿ ಇರ್ತಕ್ಕಂತಹ ಎಲ್ಲ ಸುಮಾರು 4-5 ಬಡಾವಣೆಗಳಿದ್ದಾವೆ, ಅವರಿಗೆ ಶಾಶ್ವತವಾದ ಪರಿಹಾರವನ್ನು ಕಲ್ಪಿಸಬೇಕು ಅನ್ನುವಂಥ ಆಗ್ರಹಗಳು ಕೂಡ ಕೇಳಿ ಬರ್ತಿರುವಂಥದ್ದು. ಕ್ಯಾಮರಾ ನಡೇಶ್ ಪಾಲ್ ಜೊತೆ ಅನಿಲ್ ಕಾಜ್ಗಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಳಗಾವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.